ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಎಲ್ರಿಗೂ ನಮಸ್ಕಾರ. ಇವತ್ತು ರಾಶಿಗಳ ಗುಣಸ್ವಭಾವದ ಬಗ್ಗೆ ತಿಳಿದುಕೊಳ್ಳುವಲ್ಲಿ ಕುಂಭರಾಶಿಯ ಬಗ್ಗೆ, ಅಕ್ವೇರಿಯಸ್ ಅಂತ ಏನ್ ಹೇಳ್ತೀವಿ, ಆ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿ ಭಚಕ್ರದ 11ನೇ ರಾಶಿ. ಇದು ಕೂಡ ವಾಯುತತ್ವ ರಾಶಿ. ಇದರ ಅಧಿಪತಿಯು ಕೂಡ ಶನೈಶ್ಚರ ಭಗವಾನರು ಅಂತ ಹೇಳ್ತಾರೆ. ಇದರಲ್ಲಿ ಕಾರಕತ್ವ ರಾಹುವಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಕುಂಭರಾಶಿಯವರು ರಾಹು ಮತ್ತು ಶನಿಯ ಎರಡೂ ಶಕ್ತಿಗಳನ್ನು ಒಳಗೊಂಡಂತಹ ರಾಶಿಯವರು. ಇವರಿಗೆ ವಿಶೇಷವಾಗಿ ಆದರ್ಶಗಳಲ್ಲಿ ನಂಬಿಕೆ ಹೆಚ್ಚು, ಆದರ್ಶ ಪ್ರಿಯರು ಅಂತ ಹೇಳಬಹುದು. ಏನಾದರೂ ಋಣಾತ್ಮಕ ಭಾವನೆಯನ್ನ ಇವರ ತಲೆಯಲ್ಲಿ ತೆಗೆದುಕೊಂಡ್ರೆ ಅದರಿಂದ ಹೊರಬರುವುದು ಕಷ್ಟ. ಗಿಲ್ಟಿ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ, ತಪ್ಪಿತಸ್ಥ ಮನೋಭಾವನೆ ಇವರನ್ನು ಯಾವಾಗಲೂ ಕಾಡ್ತಾ ಇರ್ತದೆ. ಆದರೂ ಕೂಡ ತಮಗೆ ಏನು ಗೊತ್ತಿದೆಯೋ ಅಷ್ಟರಲ್ಲೇ, ಅಂದ್ರೆ ವಿಶೇಷವಾಗಿ ತಮಗೆ ಯಾವುದೋ ಒಂದು ಸ್ತೋತ್ರನೋ ಮಂತ್ರನೋ ಗೊತ್ತಿತ್ತು ಅಂದ್ರೆ ಸಾಕು, ಅಷ್ಟನ್ನೇ ಭಗವಂತನಿಗೆ ಅರ್ಪಿಸಿ ಅಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡು ಆ ಭಗವಂತನಿಗೆ ಶರಣಾಗತನಾಗುವುದರಿಂದ ನನಗೆಲ್ಲ ಕಷ್ಟಗಳು ದೂರವಾಗ್ತವೆ ಅನ್ನುವಂತ ಭಾವನೆಯನ್ನ ಹೊಂದಿರುವಂತಹ ರಾಶಿಯವರು. ಹಾಗೆ ವಿಶೇಷವಾದಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ದೈವಿಕತೆಗೆ ಬಹಳ ಹತ್ತಿರವಾಗಿರ್ತಾರೆ. ಅರ್ಥಗರ್ಭಿತವಾಗಿ ಮಾತಾಡ್ತಾರೆ. ಹೊಸ ಹೊಸ ಆವಿಷ್ಕಾರಗಳು, ಇನೋವೇಷನ್ ಅಂತ ಹೇಳ್ತೀವಿ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾರೆ. ಒಳ್ಳೊಳ್ಳೆ ವಿಚಾರಗಳಿರ್ತದೆ. ಅದೇ ರೀತಿ ಕೆಲವೊಂದಿಷ್ಟು ಐಡಿಯಾಸ್, ಉಪಾಯಗಳಂತ ಹೇಳ್ತೀವಿ, ಆ ಒಂದು ಉಪಾಯಗಳಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಕೂಡ ಹೊಂದಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಇವರಿಗೆ ಬಹಳ ಅವಮಾನಕರವಾದಂತಹ ಘಟನೆಗಳು ನಡೀತದೆ. ಅವರನ್ನ ತುಂಬಾ ಈ ಸೇವಕರಂತೆ ನಡೆಸಿಕೊಳ್ಳುವುದು, ದಾಸ್ಯದ ಮನೋಭಾವನೆ ಅಂತ ಏನ್ ಹೇಳ್ತೀವಲ್ಲ, ಆ ತರ ಸೇವಕರಂತೆ ನಡೆಸಿಕೊಂಡು ಅವರನ್ನ ಅವಮಾನಪಡಿಸುವಂತ ಆ ಒಂದು ಕೆಲಸಗಳು ನಡೆದಾಗ ತುಂಬಾ ನೊಂದುಕೊಳ್ತಾರೆ, ಸಹಿಸಿಕೊಳ್ತಾರೆ. ಕೊನೆಗೆ ತಪ್ಪನ್ನು ಕೂಡ ಒಪ್ಪಿಕೊಳ್ತಾರೆ. ಆದರೂ ಕೂಡ ಅವುಗಳಿಂದ ಆಗುವಂತಹ ಅನ್ಯಾಯವನ್ನ ಅಷ್ಟಕ್ಕೆ ಬಿಡೋದಿಲ್ಲ, ಪ್ರತಿಭಟಿಸ್ತಾರೆ. ಇವರು ಹೆಚ್ಚಾಗಿ ಅಪರಾಧಿ ಪ್ರಜ್ಞೆ, ಹೇಳಿದ್ನಲ್ಲ, ಗಿಲ್ಟಿ ಕಾನ್ಸಿಯಸ್ನೆಸ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾರೆ, ಬಂದಿರ್ತಾರೆ ಅಂತ ಕೂಡ ಹೇಳ್ಬೋದು. ಯಾವಾಗಲೂ ತಪ್ಪಿತಸ್ಥವೇ, ನಾನೇನೋ ತಪ್ಪು ಮಾಡಿದೆ, ನಾನು ಹೀಗೆ ಮಾಡಬಾರ್ದಾಗಿತ್ತು, ಈ ರೀತಿಯಂತ ಯೋಚನೆಗಳನ್ನ ಯಾವಾಗಲೂ ತರ್ತಾ ಇರ್ತಾರೆ ತಮ್ಮ ತಲೆಯಲ್ಲಿ. ಹೀಗಾಗಿ ತಮ್ಮನ್ನೇ ತಾವು ನಿಂದಿಸಿಕೊಳ್ಳುವಂತಹ ಪ್ರವೃತ್ತಿಯವರಂತ ಹೇಳ್ಬೋದು. ಆರಾಮದಾಯಕವಾಗಿರುವಂತಹ ವಿಷಯಗಳಲ್ಲಿ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ದೈವಪ್ರಿಯರು. ಮಾಡುವಂತಹ ಕಾರ್ಯಗಳು ಅಷ್ಟು ಲಕ್ಷ್ಯ ಕೊಟ್ಟು ಮಾಡೋದಿಲ್ಲ, ನಿಧಾನವಾಗಿ ಆದರೂ, ಡಿಲೇಡ್ ಬಟ್ ನಾಟ್ ಡಿನೈಡ್ ಅಂತ ಏನ್ ಹೇಳ್ತೀವೋ ಆ ರೀತಿಯಾಗಿ ನಿಧಾನವಾಗಿ ಆ ಕಾರ್ಯವನ್ನ ಪೂರ್ತಿಗೊಳಿಸ್ತಾರೆ. ಅವರಿಗೆ ಈ ಫೋಕಸ್ ಮಾಡುವಂತಹ ಪ್ರವೃತ್ತಿ ಬಹಳ ಕಡಿಮೆ ಅಂತ ಹೇಳಬಹುದು. ಆವಾಗ ಅವರು ಮೈಂಡ್ ಸೆಟ್ ಅನ್ನ ವಿಚಲಿತಗೊಳಿಸ್ತಾ ಇರ್ತದೆ ಅವರ ಯೋಚನೆಗಳು. ಇವರು ಮುಖ್ಯವಾಗಿ ಧಾರ್ಮಿಕ ಪ್ರವರ್ತಕರು, ಉಪದೇಶಕರು ಅಥವಾ ಶಿಕ್ಷಕರಾಗಿ ಕೆಲಸ ಮಾಡಲು ಯೋಗ್ಯವಂತರಾಗಿರ್ತಾರೆ. ಪ್ರಬಲವಾದಂತಹ ವ್ಯಾಸಂಗ ಇರ್ತದೆ, ದೈವಾನುಗ್ರಹ ಇರ್ತದೆ. ಹಾಗೆ ಬಹಳ ದಯಾಳುವಾದಂಥ ಮತ್ತೆ ಪ್ರಾಮಾಣಿಕವಾದಂಥ ಕರುಣೆಯನ್ನ ಹೊಂದಿರುವಂತ, ಮತ್ತೊಬ್ಬರ ಮೇಲೆ ಸಹಾನುಭೂತಿಯನ್ನು ತೋರಿಸುವಂತ, ಹೊಂದಾಣಿಕೆ ಮಾಡಿಕೊಂಡು ಬಾಳುವಂತ ಇವರ ಒಂದು ಜೀವನ ಅರ್ಥಗರ್ಭಿತವಾಗಿರ್ತದೆ. ಆದರ್ಶಗಳಲ್ಲಿ ನಂಬಿಕೆಯನ್ನ ಇಟ್ಟು ಇನ್ವೆನ್ಷನ್, ಆವಿಷ್ಕಾರಗಳ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟಾಗ ಇವರಿಗೆ ಅಭಿವೃದ್ಧಿ ಸಾಧ್ಯವಾಗ್ತದೆ. ಇದುವರೆಗೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮ್ಮ ಪ್ರೋತ್ಸಾಹದಿಂದ ಇನ್ನೂ ಅನೇಕ ವಿಚಾರಗಳನ್ನ, ವಾಸ್ತು, ಜ್ಯೋತಿಷ್ಯ, ನ್ಯೂಮರಾಲಜಿ ಎಲ್ಲ ಜ್ಞಾನವನ್ನ ಆದಷ್ಟು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
ಏನಾದರೂ ಸಮಸ್ಯೆಗಳಿದ್ದಾಗ ಕರೆ ಮಾಡಿರಿ. ಅದೇ ರೀತಿ ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.